ಹರಿ ಓಂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಲಿಡ್ ಎಡ್ಜ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಿಂಪಲ್ ಸ್ಕೆಚಸ್ ಗಳನ್ನ ತಗೊಂಡಿದ್ದೇನೆ. ಅದನ್ನ ಯಾವ ರೀತಿ ನಾವು ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ನ ಮುಖಾಂತರ ಬಿಡಿಸಬಹುದು ಅನ್ನೋದನ್ನ ಕಲಿಯೋಣ. ಸೊ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾನು ನನ್ನ ಕುಮಾರ್ ನಾಯಕ್ ಅನ್ಕೋಲ ಯೂಟ್ಯೂಬ್ ಚಾನೆಲ್ ನಲ್ಲಿ ಅದರ ಪ್ಲೇ ಲಿಸ್ಟ್ ನಲ್ಲಿ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ಸ್ ಅಂತ ಇದೆ. ಆ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ಸ್ ಅನ್ನುವಂತಹ ಪ್ಲೇ ಲಿಸ್ಟ್ ಗೆ ನೀವು ಹೋದ್ರೆ ಹೊಸದಾಗಿ ಸಾಲಿಡ್ ಎಡ್ಜ್ ಅನ್ನ ಕಲಿಯೋರು ಯಾವ ರೀತಿ ಈಸಿಯಾಗಿ ಕಲಿಬಹುದು ಈ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ಅನ್ನ ಅನ್ನೋದ್ರ ಬಗ್ಗೆ ವಿಡಿಯೋಸ್ ಗಳನ್ನ ಆ ಪ್ಲೇ ಲಿಸ್ಟ್ ನಲ್ಲಿ ಹಾಕಿದ್ದೀನಿ. ನೀವು ಇಂಟ್ರೆಸ್ಟೆಡ್ ಇರೋದನ್ನ ನೋಡ್ಕೋಬಹುದು. ಅಷ್ಟನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಾದ್ಮೇಲೆ, ಆ ಪ್ಲೇ ಲಿಸ್ಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಅದೇ ಈ ಪ್ಲೇ ಲಿಸ್ಟ್ ನಲ್ಲಿ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಈ ವಿಡಿಯೋ ಯಾವ ರೀತಿ ಅಂತ ಹೇಳಿದ್ರೆ, ನಾವು ಆ ಪ್ಲೇ ಲಿಸ್ಟ್ ನಲ್ಲಿ ವಿಡಿಯೋಸ್ ಗಳು ಯಾವ್ಯಾವ್ದಿದೆ, ಡ್ರಾ ಕಮಾಂಡ್, ಮಾಡಿಫೈ ಕಮಾಂಡ್ಸ್ ಗಳನ್ನೆಲ್ಲ ಯಾವ ರೀತಿ ಈಸಿಯಾಗಿ ಯೂಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಸರಿನಾ? ಈ ವಿಡಿಯೋದಲ್ಲಿ ಅದರ ಮುಂದಿನ ಭಾಗವಾಗಿ ಆ ಡ್ರಾ ಕಮಾಂಡ್ ಮತ್ತು ಮಾಡಿಫೈ ಕಮಾಂಡ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಸ್ಕೆಚಸ್ ಗಳನ್ನ ನಾವು ಯಾವ ರೀತಿ ಬಿಡಿಸಬಹುದು ಅನ್ನೋದಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ಇದನ್ನ ಒಂದ್ಸಲಿ ಸರಿಯಾಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬಹುದು, ಸರಿನಾ? ನೋಡಿ, ಇಲ್ಲಿ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ಇದೆ. ಇದನ್ನ ಓಪನ್ ಮಾಡೋದು ಯಾವ ರೀತಿ ಪ್ರೊಸೀಜರ್ ಅಂತ ನಾನು ನನ್ನ ಪ್ಲೇ ಲಿಸ್ಟ್ ನ ವಿಡಿಯೋಸ್ ಗಳಲ್ಲಿ ಹಾಕಿಟ್ಟಿದ್ದೀನಿ. ಅದು ಯಾವ್ದಂದ್ರೆ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ಸ್. ಅದಾದ್ಮೇಲೆ ಈ ವಿಡಿಯೋದಲ್ಲಿ ನೋಡ್ಕೋಬಹುದು ನೀವು. ನಾನು ಎರಡು ಸ್ಕೆಚಸ್ ಗಳನ್ನ ತಗೊಂಡಿದ್ದೇನೆ. ಸೊ ಇದು ಫಸ್ಟ್ ಸ್ಕೆಚ್, ವೆರಿ ಸಿಂಪಲ್ ಇದೆ. ಇದು ಎರಡನೇ ಸ್ಕೆಚ್. ಇದರಲ್ಲಿ ಇದನ್ನ ಮಾಡೋದಾದ್ರೆ ಡ್ರಾ ಕಮಾಂಡ್ಸ್ ಲೈಕ್ ಲೈನ್ ಕಮಾಂಡ್ ಇರ್ಬೋದು, ಆಮೇಲೆ ರೆಕ್ಟಾಂಗಲ್ ಕಮಾಂಡ್ ಇರ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಜೊತೆಗೆ ಮಾಡಿಫೈ ಕಮಾಂಡ್ಸ್ ನ ಎಕ್ಸ್ಟೆಂಡ್ ಇರ್ಬೋದು, ಅಥವಾ ಆಫ್ಸೆಟ್ ಇರ್ಬೋದು, ಅಥವಾ ಟ್ರಿಮ್ ಇರ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇಲ್ಲೂ ಅಷ್ಟೇ ಲೈನ್ ಕಮಾಂಡ್ ಇರ್ಬೋದು, ರೆಕ್ಟಾಂಗಲ್ ಇರ್ಬೋದು, ಅಥವಾ ಸರ್ಕಲ್ ಕಮಾಂಡ್ ಗಳನ್ನ ಯೂಸ್ ಮಾಡ್ಕೊಂಡು, ಜೊತೆಗೆ ಮಾಡಿಫೈನ, ಟ್ರಿಮ್, ಎಕ್ಸ್ಟೆಂಡ್ ಕಮಾಂಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಈ ಸಿಂಪಲ್ ಸ್ಕೆಚಸ್ ಗಳನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ ಬಿಗಿನರ್ಸ್ ಗಳಿಗೆ ಈ ಸಿಂಪಲ್ ಸ್ಕೆಚಸ್ ಗಳನ್ನ ನೀವು ವರ್ಕೌಟ್ ಮಾಡಿದ್ರಿ ಅಂದ್ರೆ ನೀವು ಈಸಿಯಾಗಿ ಮುಂದಿನ ದೊಡ್ಡ ಸ್ಕೆಚ್ ಗಳನ್ನ ನಿಮ್ಮ ಸಾಫ್ಟ್ವೇರ್ ನ ಮುಖಾಂತರ ನಿಮ್ ಸಿಸ್ಟಮ್ ನಲ್ಲಿ ಬಿಡಿಸ್ಕೋಬಹುದು ಅಂತ ಹೇಳ್ತೇನೆ. ಫಸ್ಟ್ ಸ್ಕೆಚ್, ಇದನ್ನ ಫಸ್ಟ್ ಸ್ಕೆಚ್ ಅಂತ ತಗೊಂಡಿದ್ದೇನೆ. ನೋಡಿ, ಇದರಲ್ಲಿ ನಾನು ಪೇಜ್ ಸೆಟಪ್ ಮಾಡಿದ್ದೀನಿ. ಇದ್ರ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿದಾಗ ಶೀಟ್ ಸೆಟಪ್ ಗೆ ಹೋದ್ರೆ ಇಲ್ಲಿ A2 ಶೀಟ್ ಅನ್ನ ತಗೊಂಡಿದ್ದೀನಿ ನಾನು, ಸರಿನಾ? ನಿಮ್ಗೆ A4 ಶೀಟ್ ತಗೊಂಡ್ರೆ ಪ್ರಿಂಟ್ ಹೊಡಿಯೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಪ್ರಿಂಟ್ ಹೊಡಿತಾ ಇಲ್ಲ, ಹಾಗಾಗಿ ಬ್ಯಾಕ್ ಗ್ರೌಂಡ್ ಅನ್ನು ಅನ್ಚೆಕ್ ಮಾಡಿದ್ದೀನಿ. ಓಕೆನಾ? ಸೊ ಓಕೆ ಕೊಟ್ಟಿದ್ದೀನಿ. ಇಷ್ಟಾದ್ಮೇಲೆ ನೋಡಿ, ಇದನ್ನ ಇಲ್ಲಿ ಫಿಟ್ ಟು ಸ್ಕ್ರೀನ್ ಇದೆ, ಇಲ್ಲಿ ಫಿಟ್ ಟು ಸ್ಕ್ರೀನ್ ಕೊಟ್ಟಿದ್ದೀನಿ. A2 ಶೀಟ್ ಫುಲ್ ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ನನ್ಗೀಗ ಝೂಮ್ ಮಾಡ್ಬೇಕು, ಯಾವ್ದನ್ನ ಝೂಮ್ ಪರ್ಟಿಕ್ಯುಲರ್ ಏರಿಯಾನ ಮಾಡ್ಬೇಕು. ಇದಕ್ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಲೆಫ್ಟ್ ಕ್ಲಿಕ್ ಮಾಡಿ ಇದನ್ನ ಡ್ರ್ಯಾಗ್ ಮಾಡಿ ತಂದು ಇಲ್ಲೊಂದು ಲೆಫ್ಟ್ ಕ್ಲಿಕ್ ಮಾಡಿ, ನೋಡಿ ಇಲ್ಲಿ ಕಾಣಿಸ್ತದೆ. ಈಗ ಈ ಝೂಮ್ ಏರಿಯಾದ ಕಮಾಂಡ್ ಇಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ಒಂದು ರೈಟ್ ಕ್ಲಿಕ್ ಮಾಡಿ ಎಸ್ಕೇಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇದನ್ನ ನೋಡ್ಕೊಳ್ಳಿ. ಇದು ನೋಡಿ, ಇಲ್ಲಿ ಸಿಂಬಲ್ ಇದೆ, ರೆಕ್ಟಾಂಗಲ್ ನ ಸಿಂಬಲ್ ಅಥವಾ ಸ್ಕ್ವೇರ್ ನ ಸಿಂಬಲ್ 60 mm ಅಂತ. ಇದು 60 mm ಸ್ಕ್ವೇರ್. ಅದೇ ರೀತಿ ಇದು ಒಳಗಡೆ 40 mm ಸ್ಕ್ವೇರ್ ಇದೆ, ಸರಿನಾ? ಇದರ ಫ್ರಂಟ್ ವ್ಯೂ ನಲ್ಲಿ ನೋಡಿದಾಗ, ಇದರ ಆಬ್ಜೆಕ್ಟ್ ನ ಫ್ರಂಟ್ ವ್ಯೂ ನಲ್ಲಿ ನೋಡಿದಾಗ ಇದು ಹೈಟ್ ಎಷ್ಟಿದೆ ಇಲ್ಲಿಂದ ಇಲ್ಲಿಗೆ, ಇದೊಂದು ರೆಕ್ಟಾಂಗಲ್. ವಿಡ್ತ್ ಎಷ್ಟಿದೆ 60 mm ಇದೆ. ಅದೇ ರೀತಿ ಹೈಟ್ ಎಷ್ಟಿದೆ, ಇದು 20 mm ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಹೈಟ್ ಎಷ್ಟಿದೆ 50 mm ಇದೆ. ಇದೊಂದು ಲೈನ್ ಕಮಾಂಡ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಂಟರ್ ಆಕ್ಸೆಸ್ ಗಳನ್ನ ನೋಡಬಹುದು, ಹೌದಾ? ಚೈನ್ ಡಾಟೆಡ್ ಲೈನ್ ಇದೆ. ಇದಾದ್ಮೇಲೆ ಇದು ಡೈಮೆನ್ಷನ್ಸ್ ಗಳು. ಸೊ ಇದನ್ನ ಇಲ್ಲಿ ಮಾಡೋಣ, ನೋಡ್ಕೊಳ್ಳಿ. ಸೊ ಇಲ್ಲಿ ಸೈಡಿಗೆ ಕ್ಲಿಕ್ ಮಾಡ್ಕೊಳ್ತಿದ್ದೇನೆ. ಇದನ್ನ ಯಾವ ರೀತಿ ಬಿಡಿಸಬಹುದು ಅಂತ ನೀವು ಒಮ್ಮೆ ನೋಡ್ಕೊಳ್ತಾ ಈ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫಸ್ಟ್ ನಾನು ಏನ್ ಮಾಡ್ತಿದ್ದೀನಿ, ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ 60 mm, ಇಲ್ಲಿಂದ ಇಲ್ಲಿ 60, ಇಲ್ಲಿಂದ ಇಲ್ಲಿ 60 mm ಇದೆ. ಬಟ್ ಇದನ್ನ ಎರಡು ಮೆಥಡ್ ಅಲ್ಲಿ ಮಾಡಬಹುದು. ಒಂದು ರೆಕ್ಟಾಂಗಲ್ ಕಮಾಂಡ್ ತಗೊಳ್ಬಹುದು, ಅಥವಾ ಲೈನ್ ಕಮಾಂಡ್ ಅನ್ನು ತಗೋಬಹುದು, ಸರಿನಾ? ಸೊ ಇಲ್ಲಿ ನಾನು ರೆಕ್ಟಾಂಗಲ್ ಕಮಾಂಡ್ ಅನ್ನೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ರೆಕ್ಟಾಂಗಲ್ ಕಮಾಂಡ್ ಯೂಸ್ ಮಾಡಿದ್ರೆ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಏರಿಯಾದಲ್ಲಿ ವಿಡ್ತ್ ಮತ್ತು ಹೈಟ್ ಕೇಳ್ತಾ ಇದೆ, ಹೌದಾ? ನಾನು ಇಲ್ಲಿ ಎಂಟರ್ ಮಾಡೋದು ಯಾವ ರೀತಿ ಅಂತಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ ನಾನು ರೆಕ್ಟಾಂಗಲ್ ಕಮಾಂಡ್ ಅನ್ನೇ ತಗೊಳ್ತಾ ಇದ್ದೀನಿ, ವಿಡ್ತ್ ಅನ್ನು 60 ಕೊಡ್ತಾ ಇದ್ದೀನಿ. ಇದನ್ನ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಕೀಬೋರ್ಡ್ ನಲ್ಲಿ. ಅದಾದ್ಮೇಲೆ ಇಲ್ಲಿ ಬಂತು, ಇಲ್ಲಿ ನೋಡಿ ಡಿಸ್ಪ್ಲೇ ಆಗಿದೆ 60 ಅಂತ ಎಂಟರ್ ಮಾಡಿದೆ. ಸೊ ಇಲ್ಲಿ ಕೇಳ್ತಿದೆ ಆಂಗಲ್ ಕೊಡೋದಿದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಬೈ ಡಿಫಾಲ್ಟ್ ಆಗಿ 0 ಡಿಗ್ರಿನೂ ಇಡ್ಬೋದು. ಓಕೆನಾ? ಸೊ ನೋಡಿ, ಇದೇ ಲೈನ್ ಗೆ ಸಮಾಂತರವಾಗಿ ನಾನು ಇಲ್ಲಿ ಕ್ಲಿಕ್ ಮಾಡಿದೆ. ಸೊ ಆಂಗಲ್ ಕೇಳ್ತಿದೆ, ಆಂಗಲ್ ಕೊಟ್ಬಿಡಿ 0 ಡಿಗ್ರಿ ಕೊಟ್ಬಿಡಿ, ಎಂಟರ್ ಹೊಡೆದ್ಬಿಟ್ರೆ ಮುಗಿದೋಯ್ತು. ಸೊ ಇದನ್ನ ರೆಕ್ಟಾಂಗಲ್ ಕಮಾಂಡ್ ಹೊರತಾಗಿ ಲೈನ್ ಕಮಾಂಡ್ ಅಲ್ಲಿ ಯಾವ ರೀತಿ ಬಿಡಿಸಬಹುದು ಅಂತ ಹೇಳಿದ್ರೆ ಇದನ್ನ ನೋಡ್ಕೊಳ್ಳಿ. ಲೈನ್ ಕಮಾಂಡ್ ಅನ್ನ ತಗೊಂಡಿದ್ದೀನಿ ಇದು. ಸೊ ಇದನ್ನ ಫಸ್ಟ್ ಏನ್ ತಗೊಳ್ತೀನಿ ನಾನು, ಇಲ್ಲಿ ಕೇಳ್ತಾ ಇದೆ ಕ್ಲಿಕ್ ಫಾರ್ ದ ಫಸ್ಟ್ ಪಾಯಿಂಟ್ ಆಫ್ ಅ ಲೈನ್ ಅಂತ ಕೇಳ್ತಾ ಇದೆ. ಲೈನ್ ನ ಲೆಂತ್ ಕೇಳ್ತಾ ಇದೆ. ನಾ ಇಲ್ಲಿ ಫಸ್ಟ್ ಪಾಯಿಂಟ್ ಅನ್ನ ಕ್ಲಿಕ್ ಮಾಡ್ಕೊಂಡೆ, ಲೆಂತ್ ಅನ್ನ 60 ಅಂತ ಕೊಡ್ತೀನಿ. ಎಂಟರ್ ಹೊಡೆದಂತ ತಿಳ್ಕೊಳ್ಳಿ. ಇಲ್ಲಿ ಆಂಗಲ್ ಕೇಳುತ್ತೆ, ಇದನ್ನ 0 ಅಂತ ಹಾರಿಜಾಂಟಲಿ ಮೌಸ್ಗೆ
ಸೆಟ್ ಮಾಡಿ 0 ಅಂತ ಕಾಣಿಸ್ತದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಬಂತು ಹೌದಾ. ಇಲ್ಲಿ ಏನ್ ಮಾಡ್ಕೊಳ್ಳಿ 60 ಅಂತ ಎಂಟರ್ ಮಾಡ್ಕೊಳ್ಳಿ. 0ನ ಇದನ್ನ -90 ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ನೋಡಿ 60 ಅಂತ ಕೊಟ್ಬಿಡಿ, ಎಂಟರ್ ಕೊಡಿ. ಇಷ್ಟ ಆಯ್ತು ಹೌದಾ. ಇದನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೋಡಿ ಇಲ್ಲಿ ಜಾಯಿನ್ ಮಾಡುವಾಗ ಇಲ್ಲೆಲ್ಲೋ ಬೈ ರ್ಯಾಂಡಮ್ ಆಗಿ ನೀವು ಇಲ್ಲಿ ಕ್ಲಿಕ್ ಮಾಡಬಾರ್ದು. ಸೊ ಈ ಲೈನ್ ನ ಮೇಲ್ಗಡೆ ನಿಧಾನ ಮಾಡಿದಾಗ ಇಲ್ಲೊಂದು ಮ್ಯಾಚ್ ಸ್ಟಿಕ್ ನ ಸಿಂಬಲ್ ಕಾಣಿಸ್ತಾ ಇದೆ ಹೌದಾ. ಸೊ ಅದ್ರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಬಿಡಿ. ಸೊ ಈ ತರ ರೆಕ್ಟಾಂಗಲ್ ಕಮಾಂಡ್ ಅನ್ನಾದ್ರು ಬಳಕೆ ಮಾಡಿ ಅಥವಾ ಲೈನ್ ಕಮಾಂಡ್ ಅನ್ನಾದ್ರು ಯೂಸ್ ಮಾಡ್ಕೊಳ್ಳಿ, ಎಲ್ಲಾನು ಒಂದೇ ಆಗಿರುತ್ತೆ ಹೌದಾ. ಹಾಗಾಗಿ ನಾನು ಇದನ್ನ ಈ ಸೆಲೆಕ್ಟ್ ಕಮಾಂಡ್ ತಗೊಂಡಿದ್ದೀನಿ, ಸೆಲೆಕ್ಟ್ ಅನ್ನ ಮಾಡಿದೀನಿ, ಇದನ್ನ ಸೆಲೆಕ್ಟ್ ಆಯ್ತು. ಇದಾದ್ಮೇಲೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಅಥವಾ ನಿಮ್ ಕೀಬೋರ್ಡ್ ನಲ್ಲಿ ಡಿಲೀಟ್ ಇರುತ್ತೆ, ಡಿಲೀಟ್ ನ ಕೊಡಬಹುದು. ಅಥವಾ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಟೂಲ್ಸ್ ಗಳಲ್ಲಿ ಡಿಲೀಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದೆ ಹೌದಾ. ಸೊ ಈಗ ನೆಕ್ಸ್ಟ್ ಹೋಗೋಣ, ನೋಡ್ಕೊಳ್ಳಿ. ಇಲ್ಲಿ ನಾನು ಫಸ್ಟ್ ಸೆಂಟರ್ ಆಕ್ಸಿಸ್ ನೋಡಿ, ಯಾವುದೇ ಒಂದು ಆಬ್ಜೆಕ್ಟ್ ನ ನಾವು ಬಿಡಿಸ್ಬೇಕಂದ್ರೆ ಸೆಂಟರ್ ಆಕ್ಸಿಸ್ ತುಂಬಾ ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ಈ ಲೈನ್ ಕಮಾಂಡ್ ಅನ್ನು ತಗೊಂಡಿದ್ದೀನಿ. ಈ ಲೈನ್ ಮೇಲೆ ಈ ಸೆಂಟರ್ ಆಕ್ಸಿಸ್ ಅನ್ನು ಬಿಡಿಸ್ಬೇಕಂತ ಹೇಳಿದ್ರೆ ಇದ್ರ ಮೇಲೆ ನೇರವಾಗಿ ಮೂವ್ ಮಾಡಿ ಅದ್ರ ಸಿಂಬಲ್ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ ಇದು ಸಿಂಬಲ್ ಏನಿದೆ ಸೆಂಟರ್ ಆಕ್ಸಿಸ್ ಮಧ್ಯ ಬಿಂದುವಿನ ಸಿಂಬಲ್. ಇದು ಬಂದಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಬರಲ್ಲ ಸರ್ ಅಂತ ಹೇಳ್ತಾರೆ, ಅವಾಗ ನೀವು ಇಲ್ಲಿ ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಟೂಲ್ಸ್ ಗೆ ಹೋಗಿ ಇಲ್ಲಿ ಇಂಟೆಲಿ ಸ್ಕೆಚಸ್ ಅಂತ ಇದೆ ಹೌದಾ. ಇದರಲ್ಲಿ ನೋಡಿ ಎಂಡ್ ಪಾಯಿಂಟ್ ಅನ್ನು ತಗೊಂಡಿದ್ದೀನಿ, ನಾನು ಎಲ್ಲಾನು ಹೈಲೈಟ್ ಮಾಡಿದ್ದೀನಿ ಹೌದಾ. ಇದನ್ನ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಮಧ್ಯ ಬಿಂದು ಯಾವ ಸಿಂಬಲ್ ಇದೆ, ಇದು ಪಾಯಿಂಟ್ ಆನ್ ಎಲಿಮೆಂಟ್, ಇದು ಪಾಯಿಂಟ್ ಆನ್ ಎಲಿಮೆಂಟ್, ಮಿಡ್ ಪಾಯಿಂಟ್ ಮಧ್ಯ ಬಿಂದು, ಇದು ಚೆಕ್ ಇನ್ ಆಗಿದೆ, ಹಂಗಾಗಿ ಇದು ಹೈಲೈಟ್ ಆಗ್ತಾ ಇದೆ. ಲೈನ್ ಕಮಾಂಡ್ ಅಲ್ಲ ಇದನ್ನ ನಾನು ಇದು ನೇರವಾಗಿ ಮೂವ್ ಮಾಡಿದಾಗ ನೋಡಿ ಇದು ಮಧ್ಯ ಬಿಂದು ಹಿಂಗ್ ಬಂತು ಹೌದಾ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸ್ವಲ್ಪ ಹೊರಗಡೆ ತಗೊಳ್ತಾ ಇದ್ದೀನಿ ಓಕೆನಾ. ಸೊ ಇದನ್ನ ಇಲ್ಲಿ ಕ್ಲಿಕ್ ಮಾಡಿದೆ, ರೈಟ್ ಕ್ಲಿಕ್ ಮಾಡಿದೆ, ಕಮಾಂಡ್ ಇಂದ ಎಕ್ಸಿಟ್ ಆದ. ಅದೇ ರೀತಿ ಇದೇ ರೀತಿ ನೋಡ್ಕೊಳ್ಳಿ, ಇಲ್ಲಿ ಹೀಗೆ ಮೂವ್ ಮಾಡ್ತಾ ಇದ್ದೀನಿ, ಇಲ್ಲಿ ಮೂವ್ ಮಾಡಿ ಇಲ್ಲಿ ಮಧ್ಯ ಬಿಂದು ಬರಬೇಕು, ನನಗೆ ಮಧ್ಯ ಬಿಂದು ಬಂತು ಹೌದಾ. ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ತಗೊಳ್ಳಿ, ಇದನ್ನ ಕ್ಲಿಕ್ ಮಾಡ್ಕೊಂಡೆ, ರೈಟ್ ಕ್ಲಿಕ್ ಮಾಡಿದೆ. ಸೊ ಈಗ ಸೆಲೆಕ್ಟ್ ತಗೊಂಡೆ, ಇದನ್ನು ಸೆಲೆಕ್ಟ್ ಮಾಡಿದೀನಿ. ಕಂಟ್ರೋಲ್ ಅನ್ನ ನಿಮ್ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡ್ಕೊಳ್ಳಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿನಾ. ಈಗ ಎರಡು ಲೈನ್ ಸೆಲೆಕ್ಟ್ ಆಗಿದೆ. ನಾನು ಈಗ ಟೈಪ್ ಆಫ್ ಲೈನ್ ಅನ್ನು ಚೇಂಜ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನ ಥಿಕ್ನೆಸ್ ಅನ್ನ ಚೇಂಜ್ ಮಾಡ್ಕೊಳ್ತೇನೆ, ಥಿನ್ ಮಾಡಿದೆ. ಅದೇ ರೀತಿ ಈ ಟೈಪ್ ಅನ್ನ ಏನ್ ಮಾಡ್ತಿದ್ದೀನಿ, ಇದನ್ನ ಸೆಂಟರ್ ಆಕ್ಸಿಸ್ ನೋಡಿ ಇದೇನಾಗಿದೆ, ಇದು ಚೈನ್ ಡಾಟೆಡ್ ಲೈನ್ ಆಗಿದೆ ಹೌದಾ. ಸೊ ಇದಾದ್ಮೇಲೆ ರೈಟ್ ಕ್ಲಿಕ್ ಮಾಡಿದೆ ಓಕೆನಾ. ಸೊ ಇದನ್ನ ಎಸ್ಕೇಪ್ ಮಾಡ್ಕೋಬಹುದು ಓಕೆ. ಸೊ ಎಸ್ಕೇಪ್ ಬಟನ್ ಒತ್ತಿದ್ದೀನಿ, ನಿಮ್ಮ ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಬಟನ್ ಒತ್ಕೊಳ್ಳಿ. ನೋಡಿ ಈ ಕಮಾಂಡ್ ಅನ್ನ ಮಾಡೋದಾದ್ರೆ ನೋಡಿ ಇಲ್ಲಿ ಒಳಗಡೆ ಸ್ಕ್ವೇರ್ ಇದೆ ಅದ, ಸ್ಕ್ವೇರ್ ಬಾಕ್ಸ್ ಇದೆ ಇದು. ಇದನ್ನ ಲೈನ್ ಕಮಾಂಡ್ ಅಲ್ಲಿ ಮಾಡಲ್ಲ, ಆಫ್ಸೆಟ್ ಕಮಾಂಡ್ ಅನ್ನು ಯೂಸ್ ಮಾಡ್ತೀನಿ. ನೋಡ್ಕೊಳ್ಳಿ ಇಲ್ಲಿ ಆಫ್ಸೆಟ್ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡೆ, ಇಲ್ಲಿ ಕೇಳ್ತಾ ಇದೆ ಆಫ್ಸೆಟ್ ನ ಫಸ್ಟ್ ನೀವು ಏನ್ ಮಾಡ್ಕೊಳ್ಳಿ ಅಂದ್ರೆ ಸಿಂಗಲ್ ಆಗಿ ಮಾಡ್ಕೊಳ್ಳಿ. ಇದನ್ನ ಸಿಂಗಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ, ಕೇಳತ್ತೆ ಇಲ್ಲಿ ಕ್ಲಿಕ್ ಆನ್ ಎಲಿಮೆಂಟ್ಸ್ ಟು ಆಫ್ಸೆಟ್ ಅಂತ ಕೇಳ್ತಾ ಇದೆ. ನೋಡಿ ಇದನ್ನ ಆಫ್ಸೆಟ್ ಮಾಡ್ಬೇಕು ನಾನು. ಎಷ್ಟು mm ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೂ 60 mm, ಇಲ್ಲಿಂದ ಇಲ್ಲಿವರೆಗೂ 40 mm. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ 10, ಇಲ್ಲಿಂದ ಇಲ್ಲಿಗೆ 10 ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು 10 mm ಅಂತ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಮಾಡಿದ್ದೀನಿ. ಇದನ್ನ ಏನ್ ಮಾಡಿ ಇಲ್ಲಿ ಎಂಟರ್ ಅಥವಾ ಈ ಗ್ರೀನ್ ಬಟನ್ ಅನ್ನ ಒತ್ಕೋಬಹುದು. ಇಲ್ಲಿ ಕೇಳ್ತದೆ ಯಾವ ಡೈರೆಕ್ಷನ್ ಅಂತ, ಯಾವ ಪ್ಲೇಸ್ ಗೆ ಅಂತ, ಈ ಕಡೆ ಅಂತ ಕ್ಲಿಕ್ ಮಾಡಿದೆ. ಸೊ ಇಷ್ಟ ಆದ್ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟ ಆದ್ಮೇಲೆ ತಿರ್ಗಾ ಇದನ್ನು ಸೆಲೆಕ್ಟ್ ಮಾಡಿ, ಕೇಳ್ತಾ ಇದೆ 10 mm ಇದೆ, ಸಿಂಗಲ್ ಇದೆ, ಓಕೆ ಕೊಡಿ. ಇಲ್ಲಿ ಒಳಗಡೆ ಕ್ಲಿಕ್ ಮಾಡ್ಕೊಳ್ಳಿ, ತಿರ್ಗಾ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ಕಮಾಂಡ್ ಇಂದ ಎಕ್ಸಿಟ್ ಆದ್ರೆ ಮತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮತ್ತೆ ಪ್ರೀವಿಯಸ್ ಕಮಾಂಡಿಗೆ ಹೋಯ್ತದು. ಡಿಫಾಲ್ಟ್ ಆಗಿ ಏನಿದೆ ಡಿಸ್ಟೆನ್ಸ್ ಕೇಳ್ತಾ ಇದೆ 10 mm ಸರಿ ಇದೆ, ಸಿಂಗಲ್ ಇದೆ ಸರಿ ಇದೆ, ಇದನ್ನ ಓಕೆ ಕೊಡಿ ಅಥವಾ ಎಂಟರ್ ಹೊಡಿಬಹುದು. ಕ್ಲಿಕ್ ಮಾಡಿದೆ, ಇಲ್ಲಿ ಯಾವ ಡೈರೆಕ್ಷನ್ ಹೊರಗಡೆನ ಒಳಗಡೆನ ಕೇಳ್ತಿದೆ, ನಾನು ಇಲ್ಲಿ ಒಳಗಡೆ ಕ್ಲಿಕ್ ಮಾಡಿದ್ದೀನಿ. ಕಮಾಂಡ್ ಇಂದ ಎಕ್ಸಿಟ್ ಆಗ್ಬೇಕಾದ್ರೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ತಿರ್ಗಾ ಈ ಲೈನ್ ಅನ್ನ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನೋಡಿ ಇನ್ನು ಆಫ್ಸೆಟ್ ಕಮಾಂಡ್ ಇಂದ ನಾವು ಎಕ್ಸಿಟ್ ಆಗಿಲ್ಲ ಹೌದಾ. ನೋಡಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ತಿರ್ಗಾ 10 mm ಇದೆ, ಸಿಂಗಲ್ ಇದೆ, ಎಂಟರ್ ಕೊಟ್ಕೊಳ್ಳಿ ಓಕೆ. ಇಲ್ಲಿ ಹೊರಗಡೆ ಬೇಕಾ ಒಳಗಡೆ ಬೇಕಾ, ಒಳಗಡೆ ಬೇಕು. ಇಷ್ಟ ಆದ್ಮೇಲೆ ರೈಟ್ ಕ್ಲಿಕ್ ಮಾಡಿ. ಇದಾದ್ಮೇಲೆ ನಾವೀಗ ಏನ್ ಮಾಡೋಣ, ಇದನ್ನ ಟ್ರಿಮ್ ಮಾಡ್ಬಿಡೋಣ. ಟ್ರಿಮ್ ಆಪ್ಷನ್ ನೋಡ್ಕೊಳ್ಳಿ, ಇಲ್ಲಿ ನೋಡಿ ಇಲ್ಲಿ ಟ್ರಿಮ್ ನಲ್ಲಿ ಟ್ರಿಮ್ ಕಾರ್ನರ್, ಎಕ್ಸ್ಟೆಂಡ್, ಸ್ಪ್ಲಿಟ್ ಇದೆ. ಇದನ್ನ ಟ್ರಿಮ್ ತಗೊಳ್ತಾ ಇದ್ದೀನಿ. ಕೇಳ್ತಾ ಇದ್ದೀನಿ ಸೆಲೆಕ್ಟ್ ಟ್ರಿಮ್ ಎಲಿಮೆಂಟ್ ಟು ಟ್ರಿಮ್ ಅಂತ ಕೇಳ್ತಾ ಇದೆ. ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನ ಸೆಲೆಕ್ಟ್ ಮಾಡಿ, ಅಥವಾ ಇದನ್ನ ಮೌಸ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ತರ ಡ್ರ್ಯಾಗ್ ಮಾಡಬಹುದು. ಈ ತರ ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ಸರಿನಾ. ಇಷ್ಟ ಆಯ್ತು. ಇದಾದ್ಮೇಲೆ ಲೈನ್ ಕಮಾಂಡ್ಗೆ ಹೋಗೋಣ. ಲೈನ್ ಕಮಾಂಡ್ ಇಂದ ಇದನ್ನ ನೋಡಿ ಇದ್ರ ಮೇಲೆ ಮೂವ್ ಮಾಡಿ, ಇಲ್ಲಿ ಎಂಡ್ ಟರ್ಮಿನೇಟಿಂಗ್ ಪಾಯಿಂಟ್ ಬಂತು. ಅದೇ ತರ ಇಲ್ಲಿ ಮೂವ್ ಮಾಡಿ ಟರ್ಮಿನೇಟಿಂಗ್ ಪಾಯಿಂಟ್ ಬಂತು, ರೈಟ್ ಕ್ಲಿಕ್ ಮಾಡಿ, ಕಮಾಂಡ್ ಇಂದ ಎಕ್ಸಿಟ್ ಆದ್ವಿ. ಅದೇ ತರ ಇದೇ ತರ ಇಲ್ಲಿ ಮೂವ್ ಮಾಡಿ, ಇಲ್ಲಿ ಒಂದು ಕ್ಲಿಕ್ ಮಾಡಿ, ಇದೇ ತರ ಲೈನ್ ಮೇಲೆ ಮೂವ್ ಮಾಡಿ ಮೌಸ್ ಅನ್ನ, ಇಲ್ಲಿ ಎಂಡ್ ಪಾಯಿಂಟ್ ಬಂತು ಟರ್ಮಿನೇಟಿಂಗ್ ಪಾಯಿಂಟ್, ಇದನ್ನ ಮೇಲೆ ಕ್ಲಿಕ್ ಮಾಡಿ. ಕಮಾಂಡ್ ಇಂದ ಎಕ್ಸಿಟ್ ಆಗ್ಬೇಕಾದ್ರೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ಹೌದಾ. ಇಷ್ಟ ಆಗಿದೆ. ಇದಾದ್ಮೇಲೆ ಈಗ ಈ ಲೈನ್ ಅನ್ನ ಬಿಡಿಸೋಣ ನಾವು. ಈ ಲೈನ್ ಕಮಾಂಡ್ ಅಲ್ಲೇ ಇದೇನೆ, ಇಲ್ಲೊಂದು ಲೈನ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿಗೆ ಅಪ್ರಾಕ್ಸಿಮೇಟ್ ಆಗಿ ತಗೊಳ್ತೀನಿ. ಇಷ್ಟ ಆಯ್ತಾ ಸರಿ. ಇಷ್ಟ ಆದ್ಮೇಲೆ ನೋಡಿ ಈಗ ನಾವು ಲೈನ್ ಕಮಾಂಡ್ ಇಂದನೂ ಹೋಗ್ಬೋದು ಅಥವಾ ಆಫ್ಸೆಟ್ ಕಮಾಂಡ್ ಇಂದನೂ ಪಾರ್ಟ್ಸ್ ಅನ್ನ ಬಿಡಿಸಬಹುದು.
ಹಾಗಾಗಿ ಫಸ್ಟ್ ಏನ್ ಮಾಡ್ತಿದ್ದೀನಿ, ನಾನು ಲೈನ್ ಕಮಾಂಡ್ ಅಲ್ಲಿ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಅದೇ ತರ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಇಷ್ಟಾದ್ಮೇಲೆ ನಾನೇನ್ ಮಾಡ್ತಿದ್ದೀನಿ, ಇದನ್ನ ಫಸ್ಟ್ ಆಫ್ ಆಲ್ ಈ ಲೈನ್ ಅನ್ನ ಸೆಲೆಕ್ಟ್ ಮಾಡಿ ಇದನ್ನ ಥಿನ್ ಮಾಡ್ತಾ ಇದ್ದೀನಿ. ಹೌದಾ, ರೈಟ್ ಕ್ಲಿಕ್ ಮಾಡ್ಕೊಂಡೆ. ಈಗ ಲೈನ್ ಕಮಾಂಡ್ ತಗೊಳ್ತಾ ಇದ್ದೀನಿ ನೋಡಿ. ಇದ್ರ ಮೇಲೆ ಮೂವ್ ಮಾಡಿ, ಟರ್ಮಿನೇಟಿಂಗ್ ಪಾಯಿಂಟ್ ಬಂತು, ಇಲ್ಲಿ ಕ್ಲಿಕ್ ಮಾಡಿ. ಅದೇ ತರ ಇಲ್ಲಿ ಮೂವ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ. ಹೌದಾ, ಇಷ್ಟಾದ್ಮೇಲೆ ಹೈಟ್ ಎಷ್ಟು ಬೇಕು ನನಗೆ, ಈಗ 20 mm ಬೇಕು. 20 ಅಂತ ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಮೌಸ್ ಅಲ್ಲಿ. ನೋಡಿ 0 90 ಡಿಗ್ರಿ ಇದೆ, ಹೌದಾ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಈ ಮೂವ್ ಮಾಡಿದ್ರು ಬರುತ್ತೆ ನೋಡಿ. ಈ ತರ ಇಲ್ಲಿ ಮೂವ್ ಮಾಡಬಹುದು, ಅಥವಾ ಡೈಮೆನ್ಷನ್ 60 mm 180 ಡಿಗ್ರಿ ಅಂತ ಕೊಟ್ಕೊಳ್ಳಿ. ಇದು ಕ್ಲಿಕ್ ಮಾಡಿದೆ. ಈಗ ಇದನ್ನ ಜಾಯಿನ್ ಮಾಡಬೇಕು. ಇದ್ರ ಮೇಲೆ ಮೂವ್ ಮಾಡಿ ಕ್ಲಿಕ್ ಮಾಡಿದೆ, ರೈಟ್ ಕ್ಲಿಕ್ ಮಾಡಿದೆ. ಸರಿನಾ, ಈಗ ನನಗೆ ಇಲ್ಲಿಂದ ಇಲ್ಲಿ 50 mm ಬೇಕು. ಹೌದಾ, ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಆಫ್ಸೆಟ್ ಕಮಾಂಡ್ ಅನ್ನು ಯೂಸ್ ಮಾಡ್ತಿದ್ದೀನಿ. 50 mm ಬೇಕು ನನಗೆ. ಈಗ ಇಲ್ಲಿಂದ ಇಲ್ಲಿಗೆ 50 ಎಂಟರ್ ಹೊಡೆದೆ. ಇಲ್ಲಿ ಚೈನ್ ಬೇಡ, ಸಿಂಗಲ್ ತಗೊಳ್ತಾ ಇದ್ದೀನಿ. ಇದನ್ನ ಇಲ್ಲಿ ಕೇಳ್ತಾ ಇದೆ, ಇದನ್ನ ಓಕೆ ಕೊಟ್ಕೊಳ್ಳಿ. ಯಾವ ಡೈರೆಕ್ಷನ್ ಇಲ್ಲಿ ಬೇಕು, ಹೌದಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಕಮಾಂಡ್ ಇಂದ ಎಕ್ಸಿಟ್ ಆಗ್ಬೇಕಾದ್ರೆ ರೈಟ್ ಕ್ಲಿಕ್ ಮಾಡಿದೆ. ತಿರ್ಗಾ ಈಗ ನಾನೇನ್ ಮಾಡ್ತೀನಿ, ಸೆಂಟರ್ ಆಕ್ಸಿಸ್ ಅನ್ನ ತಗೋಬೇಕು. ಹೌದಾ, ಅದೇ ಹೇಳಿದೆ ನಾನೀಗ, ಸೆಂಟರ್ ಆಕ್ಸಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನ್ ಕಮಾಂಡ್ ಅನ್ನ ತಗೊಂಡೆ, ರೈಟ್ ಕ್ಲಿಕ್ ಮಾಡಿದೆ. ಟೈಪ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಥಿನ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಸೆಂಟರ್ ಆಕ್ಸಿಸ್ ಅನ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡ್ಕೊಂಡೆ. ಹೌದಾ, ಇಷ್ಟಾದ್ಮೇಲೆ ಈಗ ಲೈನ್ ಕಮಾಂಡ್ ಅನ್ನ ತಗೊಳ್ತಾ ಇದ್ದೀನಿ. ಲೈನ್ ಕಮಾಂಡ್ ತಗೊಂಡು ನಮ್ಗೆ ಈಗ ಇದೊಂದು ರೆಫರೆನ್ಸ್ ಎಡ್ಜ್ ಬೇಕು, ಹೌದಾ, ಇಲ್ಲಿಗೆ ಬೇಕು. ರೈಟ್ ಕ್ಲಿಕ್ ಮಾಡಿ ತಿರ್ಗಾ ಲೈನ್ ಕಮಾಂಡ್ ಅನ್ನ ಇಲ್ಲಿಂದ ಇಲ್ಲಿವರೆಗೆ ಬಿಡಿಸ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಇಷ್ಟಾದ್ಮೇಲೆ ಲೈನ್ ಕಮಾಂಡ್ ಇಂದ ಇಲ್ಲಿ ಮೂವ್ ಮಾಡಿ. ಇಲ್ಲಿಂದ ಏನ್ ಮಾಡ್ಬೇಕು, ಈ ಟೇಪರ್ ಲೈನ್ ಏನಿದೆಯಲ್ವಾ, ಇನ್ಕ್ಲೈನ್ ಲೈನ್, ಇದ್ರ ಮೇಲೆ ಹೀಗೆ ಮೂವ್ ಮಾಡಿ. ಟರ್ಮಿನೇಟಿಂಗ್ ಪಾಯಿಂಟ್ ಬಂತು, ಅಥವಾ ಇಲ್ಲಿ ಮೂವ್ ಮಾಡಿ. ಇಲ್ಲಿ ನೋಡಿ ಪಾಯಿಂಟ್ ಬಂದಿದೆ, ಎಂಡ್ ಪಾಯಿಂಟ್, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿಗೆ ಮೂವ್ ಮಾಡಿದಾಗ ಇಲ್ಲಿ ಎಂಡ್ ಪಾಯಿಂಟ್ ಬಂತು, ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ತಿರ್ಗಾ ಈಗ ನಾನು ಟ್ರಿಮ್ ಆಪ್ಷನ್ ತಗೊಳ್ತಾ ಇದ್ದೀನಿ, ಅಥವಾ ಇದನ್ನು ಸೆಲೆಕ್ಟ್ ಮಾಡಿದ್ನಲ್ವ ಅದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ಕೊಳ್ಳಿ. ಕಂಟ್ರೋಲ್ ಒತ್ಕೊಂಡು ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ, ಇವೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಡಿಲೀಟ್ ಅಂತ ಕೊಡಿ. ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೌಸಲ್ಲಿ ಬರುತ್ತದು. ಓಕೆನಾ, ಸರಿ, ಇಷ್ಟ ಆಯ್ತು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಈಗ ಬಿಡಿಸಾಯ್ತು. ಇಷ್ಟಾದ್ಮೇಲೆ ನಾನು ಬಾಕಿ ಉಳಿದಿದ್ದೇನು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡೈಮೆನ್ಷನ್ಸ್ ಅನ್ನ ಮಾಡಬೇಕು. ನೋಡಿ ಇಲ್ಲಿ 60 mm ಇದೆ. ಇಲ್ಲಿ 2 ಮೆಥಡ್ಸ್ ಗಳಿದಾವೆ. ಸಿಂಗಲ್ ಆಗಿ ಡಿಸ್ಟೆನ್ಸ್ ಬಿಟ್ವೀನ್ ತಗೋಬಹುದು, ಸ್ಮಾರ್ಟ್ ತಗೋಬಹುದು. ಈಗ ನಾನು ಸ್ಮಾರ್ಟ್ ಅಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಕೇಳ್ತಾ ಇದೆ ಡಿಟೇಲ್ಡ್ ಆಫ್ 1 ಮಿನಿಟ್ ಸ್ಮಾರ್ಟ್ ಡೈಮೆನ್ಷನ್ ತಗೊಂಡೆ. ಕೇಳ್ತಾ ಇದೆ ಕ್ಲಿಕ್ ಆನ್ ದ ಎಲಿಮೆಂಟ್ ಅಂತ ಕೇಳ್ತಾ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಂಡೆ ಅಂತ ತಿಳ್ಕೊಂಡು ಇಲ್ಲಿ ಏನ್ ಬಂತು, 60 mm ಬಂತು. ಸರಿನಾ, ಇಲ್ಲಿ 20 mm ತಗೊಳ್ತಾ ಇದ್ದೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ, ಇದನ್ನ 20 mm ಅಂತ ತಂದೆ. ಇದಾದ್ಮೇಲೆ ಇದನ್ನು ಬಿಡಿಸ್ಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಆದ್ರೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಪೂರ್ತಿ ಲೈನ್ ಸೆಲೆಕ್ಟ್ ಆಗುತ್ತೆ, ಹೌದಾ. ಹಾಗಾಗಿ ನಾನೇನ್ ಮಾಡ್ಕೋಬೇಕು, ಡಿಸ್ಟೆನ್ಸ್ ಬಿಟ್ವೀನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ಅಂದ್ರೆ ಈ ಡಿಸ್ಟೆನ್ಸ್ ಇಂದ ಈ ಡಿಸ್ಟೆನ್ಸ್ ವರೆಗೆ ಎಷ್ಟಿರ್ಬೇಕು, 50 mm. ಇದಾದ್ಮೇಲೆ ಇದನ್ನ ಸೆಲೆಕ್ಟ್ ಮಾಡಿ ಇದನ್ನ ಕೀಬೋರ್ಡ್ ನಲ್ಲಿ ಡಿಲೀಟ್ ಮಾಡ್ಕೋಬೇಕು. ಇದನ್ನ ಡಿಸ್ಟೆನ್ಸ್ ಬಿಟ್ಟು ನೋಡಿ, ಇನ್ನೊಮ್ಮೆ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ 50 mm ಆಯ್ತು. ಇಷ್ಟಾದ್ಮೇಲೆ ನೋಡ್ಕೊಳ್ಳಿ, ಇಲ್ಲಿ 60 mm ಬಂದಿದೆ, ಬಟ್ ಇಲ್ಲಿ ರೆಕ್ಟಾಂಗಲ್ ಸಿಂಬಲ್ ಇರ್ಬೇಕು. ಯಾಕಂತ ಹೇಳಿದ್ರೆ ಇದು ಆಬ್ಜೆಕ್ಟ್ ಏನಿದೆಯಲ್ಲ, ಇದು ಚೌಕ ಅಂದ್ರೆ ಸ್ಕ್ವೇರ್ ಸಿಂಬಲ್ ಇರ್ಬೇಕು. ಹಾಗಾಗಿ ನಾನೇನ್ ಮಾಡ್ಬೇಕಾಯ್ತು, ಇದನ್ನ ಇಲ್ಲಿ ಆಡ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ಹೋದಾಗ ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿಫಿಕ್ಸ್ ಅಂತ ಕೇಳ್ತದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಬಲ್ಸ್ ಯಾವ್ದು ಇದು ಬೇಕು, ಅದ ಸ್ಕ್ವೇರ್ ಸಿಂಬಲ್ ಬೇಕು. ಇದನ್ನ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ಕೊಂಡ್ರೆ ಇನ್ನು ಮುಂದಿನ ಎಲ್ಲಾ ಡಿಸ್ಟೆನ್ಸ್ ಗಳು ಇದೇ ರೀತಿ ಇರುತ್ತೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ, ಇದು ಬಂತು, ಸ್ಕ್ವೇರ್ ಬಂತ, 40 ಬಂತು. ಇದನ್ನ ಸೆಲೆಕ್ಟ್ ಮಾಡಿ ಈಗ ನಾನು ಇದನ್ನ ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಡಿಲೀಟ್ ಮಾಡಿದೆ. ತಿರ್ಗಾ ಈಗ ಸ್ಮಾರ್ಟ್ ಡೈಮೆನ್ಷನ್ ಹೋಗಿ ಇದನ್ನ ಸೆಲೆಕ್ಟ್ ಮಾಡಿ ಇದು ಮಾಡಿದ್ದೀನಿ. ಇಷ್ಟ ಆಯ್ತು, ಹೌದಾ. ಅದಾದ್ಮೇಲೆ ಇಲ್ಲಿಗೆ ಬಂದು ನಾನು ಇದನ್ನ ಆಫ್ ಮಾಡ್ಕೋಬೇಕು, ಕ್ಲಿಯರ್ ಮಾಡಿ ಓಕೆ ಕೊಟ್ಕೋಬೇಕು. ಇಲ್ಲಾಂದ್ರೆ ಎಲ್ಲಾ ಡೈಮೆನ್ಷನ್ಸ್ ಗಳಿಗೂ ಅದು ಈ ಸ್ಕ್ವೇರ್ ಸಿಂಬಲ್ ಬರುತ್ತೆ. ಸರಿನಾ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಇದನ್ನ ಒಂದು ಬಿಡಿಸಾಗಿದೆ. ಇಷ್ಟ ಆದ್ಮೇಲೆ ನಾನೇನ್ ಮಾಡ್ತಿದ್ದೀನಿ, ಫಿಟ್ ಟು ಸ್ಕ್ರೀನ್ ಕೊಡ್ತೀನಿ. ನೋಡ್ಕೊಳ್ಳಿ, ಫಿಟ್ ಟು ಸ್ಕ್ರೀನ್ ಕೊಟ್ಟೆ, ಹೌದಾ. ಸೊ ಈಗ ಏನ್ ಮಾಡ್ಬೇಕು, ನಾನು ಈ ಪರ್ಟಿಕ್ಯುಲರ್ ಏರಿಯಾನ ಝೂಮ್ ಮಾಡಿ ಇಲ್ಲಿ ಬಿಡಿಸ್ಬೇಕಾಗಿದೆ, ಹೌದಾ. ಹಾಗಾಗಿ ಈಗ ಇದನ್ನ ಝೂಮ್ ಏರಿಯಾನ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಸಿಂಗಲ್ ಲೆಫ್ಟ್ ಕ್ಲಿಕ್. ಇದಾದ್ಮೇಲೆ ಇಲ್ಲಿಂದ ಫಿಟ್ ಟು ಸ್ಕ್ರೀನ್ ಕೊಟ್ಟೆ. ಇಲ್ಲಿ ನೋಡಿ ಏನ್ ಮಾಡ್ತಿದ್ದೀನಿ, ನಾನು ಇದನ್ನ ಝೂಮ್ ಮಾಡ್ತಾ ಇದ್ದೀನಿ. ಝೂಮ್ ಏರಿಯಾ ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ, ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಂಡೆ, ಹೌದಾ. ರೈಟ್ ಕ್ಲಿಕ್ ಮಾಡ್ಬೇಕು, ಕಮಾಂಡ್ ಹೋಯ್ತು. ಸೊ ಈಗ ಸೈಡಿಗೆ ಬರೋಣ. ಇದು ತುಂಬಾ ಸಿಂಪಲ್ ಇದೆ. ಇಲ್ಲಿ ಲೈನ್ ಕಮಾಂಡ್, ರೆಕ್ಟಾಂಗಲ್ ಕಮಾಂಡ್ ಮತ್ತು ಸರ್ಕಲ್ ಕಮಾಂಡ್ ಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಏನು ಹೆಕ್ಸಾಗೋನಲ್ ಇದೆ, ಇಸ್ ಹ್ಯಾವಿಂಗ್ ಎ ಡೈಮೆನ್ಷನ್ 30 mm. ನಿಮ್ಗೆ ಹೇಳಿದ್ದೆ ನಾನು, ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲೇ ಒಂದು ವಿಡಿಯೋ ಇದೆ, ಡ್ರಾಯಿಂಗ್ ದ
ಪಾಲಿಗಾನ್ಸ್. ನಾನು ಪೇಪರ್, ಪೆನ್ಸಿಲ್, ಸ್ಕೇಲ್ ಗಳನ್ನ ಯೂಸ್ ಮಾಡ್ಕೊಂಡು ಪೇಪರ್ ನಲ್ಲಿ ಯಾವ ರೀತಿ ಪಾಲಿಗಾನ್ಸ್ ಲೈಕ್ ಸ್ಕ್ವೇರ್, ರೆಕ್ಟಾಂಗಲ್, ಪೆಂಟಗಾನ್, ಹೆಕ್ಸಾಗಾನ್ ಗಳನ್ನ ಬಿಡಿಸೋದನ್ನ ಯಾವ ರೀತಿ ಅಂತ ಹೇಳಿದ್ದಿದೆ. ಆ ವಿಡಿಯೋನ ನೀವು ನೋಡ್ಕೋಬಹುದು. ಅದರ ಲಿಂಕ್ ಅನ್ನು ಬೇಕಿದ್ರೆ ನಿಮ್ಗೆ ಈ ಡಿಸ್ಕ್ರಿಪ್ಷನ್ ನಲ್ಲಿ ಶೇರ್ ಮಾಡಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ಸೊ ಈಗ ಇದನ್ನ ಬಿಡಿಸೋಣ. ನೋಡಿ, ಇದನ್ನ ಬಿಡಿಸ್ಬೇಕಾದ್ರೆ ಬೆಸ್ಟ್ ಅಂತ ಹೇಳಿದ್ರೆ ನೋಡಿ, ಇದು ಸೈಜ್ ಎಷ್ಟಿದೆ ಹೆಕ್ಸಾಗಾನ್ 30 mm ಇದೆ. ಹೌದಾ, 30 mm ಗೋಸ್ಕರ ನಾನು ಏನ್ ಮಾಡ್ತಿದ್ದೀನಿ, ಇದನ್ನ ಸೆಲೆಕ್ಟ್ ಮಾಡಿದೆ. ರೇಡಿಯಸ್ 30 mm ಕೊಟ್ಕೊಳ್ಳಿ, 30 ಅಂತ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಕಲ್ ಬಂತು. ಸೊ ಇದನ್ನ ಸಮಾಂತರವಾಗಿ ಇದೇ ಲೈನ್ ನಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ಇದು ಬಿಡಿಸ್ಕೊಂಡ ಕಮಾಂಡ್ ಇಂದ ಬೇಕಾ ನಿಮ್ಗೆ ತಿರ್ಗಾ ಬೇಕಾ ಸರ್ಕಲ್, ಇದನ್ನ ರೈಟ್ ಕ್ಲಿಕ್ ಮಾಡ್ಕೋಬಹುದು. ಫಸ್ಟ್ ನಾನು ಆತರ ಮಾಡಲ್ಲ. ಈಗ ನೋಡಿ, ಲೈನ್ ಕಮಾಂಡ್ ತಗೊಂಡೆ. ಈ ಲೈನ್ ಕಮಾಂಡ್ ತಗೊಂಡು ಇಲ್ಲಿಂದ ಇಲ್ಲಿವರೆಗೊಂದು ನೇರವಾಗಿ ಲೈನ್ ಅನ್ನು ಎಳ್ಕೊಳ್ತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡ್ಕೊಂಡೆ. ತಿರ್ಗಾ ಇಲ್ಲಿಂದ ಇಲ್ಲಿವರೆಗೊಂದು ನೇರವಾಗಿ ಒಂದು ಲೈನ್ ಅನ್ನು ಎಳ್ಕೊಂಡೆ. ಹೌದಾ, ಇಷ್ಟಾದ್ಮೇಲೆ ಮತ್ತೆ ತಿರ್ಗಾ ಸರ್ಕಲ್ ತಗೊಳ್ತಿದ್ದೇನೆ. ಸರ್ಕಲ್ ಎಷ್ಟಿರ್ಬೇಕು, ರೇಡಿಯಸ್ 30 mm ಇರಲಿ ಅಥವಾ ಡಯಾಮೀಟರ್ 60 mm ಆಗುತ್ತೆ. ಸೊ ಇಲ್ಲಿ ಏನ್ ಮಾಡಿ ಅಂದ್ರೆ, ಇಲ್ಲಿ ನೋಡಿ ಈ ಲೈನ್ ಮೇಲೆ ಮೂವ್ ಮಾಡಿ. ಇಲ್ಲಿ 8 ಪಾಯಿಂಟ್ ಬಂತು. ಅದೇ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ತಿರ್ಗಾ ಇನ್ನೊಂದು ಸರ್ಕಲ್ ಬೇಕು ನನಗೆ. ಕಮಾಂಡ್ ಇಂದ ಎಕ್ಸಿಟ್ ಆಗಬಾರ್ದು, ಹಿಂಗೆ ಮೂವ್ ಮಾಡಿ. ಈಗ ಮೂವ್ ಮಾಡಿದಾಗ ಇಲ್ಲೊಂದು ಲೈನ್ ಪಾಯಿಂಟ್ ಮೇಲೆ, ಎಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಲೈನ್ ಅನ್ನ ಬಿಡಿಸ್ತಾ ಇದ್ದೀನಿ. ಲೈನ್ ಎಲ್ಲಿ ನೋಡಿ, ಇದೇನಾಗಬೇಕು ನೋಡಿ, ಇದ್ರ ಮೇಲೆ ಮೂವ್ ಮಾಡಿದಾಗ ಈ ತರ ಇಂಟರ್ಸೆಕ್ಷನ್ ಬರ್ಬೇಕು. ಇದು ಸಿಂಬಲ್ ನೀವು ಆ ಟೂಲ್ಸ್ ಗೆ ಹೋಗಿ ಇಲ್ಲಿ ಇಂಟೆಲಿದಲ್ಲಿ ತಕೊಂಡದಿದ್ರೆ ಬರುತ್ತೆ ನೋಡಿ. ಇದೇನಿದು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಇದೆ. ಇದು ಚೆಕ್ ಇನ್ ಆಗಿದ್ರೆ ಬರುತ್ತೆ. ಹೌದಾ, ಈಗ ನನಗೇನ್ ಬೇಕು, ಇದು ಬಂದಿದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಮೂವ್ ಮಾಡಿ. ಈ ಟರ್ಮಿನೇಟಿಂಗ್ ಪಾಯಿಂಟ್ ಇದಲ್ವಾ, ಎಂಡ್ ಪಾಯಿಂಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ತರ ಹೀಗೆ ಮೂವ್ ಮಾಡಿ. ಇದ್ರ ಮೇಲೆ ಮೂವ್ ಮಾಡಿದಾಗ ಇದು ಬರುತ್ತೆ. ಸ್ವಲ್ಪ ಪೇಷನ್ಸ್, ತಾಳ್ಮೆ ಬೇಕು ನಿಮ್ಗೆ. ಈ ತರ ಸಿಂಬಲ್ ಬರುತ್ತೆ, ಇದು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಮೂವ್ ಮಾಡಿದಾಗ ನೋಡಿ, ಇದ್ರ ಮೇಲೆ ಮೂವ್ ಮಾಡಿ ಅಥವಾ ಇದ್ರ ಮೇಲೆ ಮೂವ್ ಮಾಡಿದಾಗ ಇಲ್ಲಿ ನೋಡಿ ಇದು ಇಂಟರ್ಸೆಕ್ಷನ್ ಪಾಯಿಂಟ್ ಬಂತು. ಅದೇ ರೀತಿ ಇದೇ ಲೈನ್ ಮೇಲೆ ಮೂವ್ ಮಾಡಿದಾಗ ಇಲ್ಲೊಂದು ಎಂಡ್ ಪಾಯಿಂಟ್ ಬಂತು. ಹೌದಾ, ಇದೇ ರೀತಿ ಇಲ್ಲಿ ಬಂದಾಗ ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್, ಇಲ್ಲಿ ಬಂದಾಗ ನೋಡಿ, ಇಲ್ಲಿ ಬಂದು ಮೂವ್ ಮಾಡಿದ್ರೆ ನೋಡಿ ಇದು ಎಂಡ್ ಪಾಯಿಂಟ್ ಇದೆ. ಇದ್ರ ಮೇಲೆ ಎಂಡ್ ಪಾಯಿಂಟ್ ಅನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈಗ ಸೆಲೆಕ್ಟ್ ಮಾಡ್ಕೊಂಡು ಈ ಸರ್ಕಲ್ ಕಂಟ್ರೋಲ್ ಒತ್ಕೊಳ್ಳಿ ಅಥವಾ ಇದನ್ನ ಡಿಲೀಟ್ ಕಮಾಂಡ್ ಕೊಡಿ. ಇದನ್ನು ಡಿಲೀಟ್ ಮಾಡಿ. ಇಷ್ಟಾದ್ಮೇಲೆ ಟ್ರಿಮ್ ಆಪ್ಷನ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಟ್ರಿಮ್ ಆಪ್ಷನ್ ಅಲ್ಲಿ ಇದೋಯ್ತು, 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 ಇದೋಗಿದೆ. ಹೌದಾ, ಇಷ್ಟಾಯ್ತು. ಈಗ ಲೈನ್ ಕಮಾಂಡ್ ತಗೊಂಡು ಸೆಂಟರ್ ಆಕ್ಸಿಸ್ ಅನ್ನು ಹಾಕೊಳ್ತೀನಿ. ಮಿಡ್ ಪಾಯಿಂಟ್ ಬಂದಿದೆ ಈಗ ನನಗೆ ಮೂವ್ ಮಾಡಿದಾಗ. ಇಲ್ಲಿಂದ ಇಲ್ಲಿ ಸ್ವಲ್ಪ ಹೊರಗಡೆ ತಗೊಳ್ತಿದ್ದೀನಿ. ಸರಿನಾ, ಇದನ್ನು ಬೇಕಿದ್ರೆ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿ, ಇಲ್ಲಿ ಡಿಲೀಟ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ತಿರ್ಗಾ ಈ ಲೈನ್ ಅನ್ನ ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಹೊರಗಡೆ ಬರುವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದು ಎರಡು ಲೈನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ರೈಟ್ ಕ್ಲಿಕ್ ಸೆಲೆಕ್ಟ್ ಮಾಡಿ, ಇದು ಹಿಡಿದು ಕಂಟ್ರೋಲ್ ಒತ್ಕೊಳ್ಳಿ. ಇದನ್ನು ಹಿಡ್ಕೊಂಡಿದ್ದೀನಿ. ಇದರ ಥಿನ್ ಮಾಡೋಣ, ಸೆಂಟರ್ ಆಕ್ಸಿಸ್ ಅನ್ನು ಮಾಡೋಣ. ಓಕೆನಾ. ಸೊ ರೈಟ್ ಕ್ಲಿಕ್ ಮಾಡಿ ಅಥವಾ ಎಸ್ಕೇಪ್ ಹೊಡ್ಕೊಳ್ಳಿ. ಸೊ ಇಷ್ಟಾದ್ಮೇಲೆ ಈಗ ನಾನು ಲೈನ್ ಕಮಾಂಡ್ ತಗೊಳ್ತಾ ಇದ್ದೇನೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಬಂತು. ಈ ಲೈನ್ ನ ಟೈಪ್ ಅನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಟ್ ಶುಡ್ ಬಿ ವೆರಿ ಥಿನ್. ರೈಟ್ ಕ್ಲಿಕ್. ಇಷ್ಟಾದ್ಮೇಲೆ ನಾನೇನ್ ಮಾಡ್ತೀನಿ, ಇದನ್ನ ಇಲ್ಲಿಂದ ಇಲ್ಲಿಗೆ ಬೇಕು. ಹೌದಾ, ಹಾಗಾಗಿ ಇದನ್ನ ಇಲ್ಲಿವರೆಗೂ ತಗೊಂಡೋಗಿರ್ತೀನಿ. ರೈಟ್ ಕ್ಲಿಕ್. ಈ ಪಾಯಿಂಟ್ ನಿಂದ ಇಲ್ಲಿವರೆಗೂ ತಗೊಂಡೋಗ್ತೀನಿ. ರೈಟ್ ಕ್ಲಿಕ್. ಇದಾದ್ಮೇಲೆ ಇಲ್ಲಿ ಒಂದು ಸರ್ಕಲ್ ಕೇಳಿದ್ದಾರೆ, 40 mm ಡಯಾಮೀಟರ್ ಇರ್ಬೇಕಂತೆ. ಸೊ ಅದಕ್ಕೋಸ್ಕರ ಸರ್ಕಲ್ ತಗೊಂಡೆ. 40 mm ಡಯಾ ಇರಬೇಕು, ಅಂದ್ರೆ ರೇಡಿಯಸ್ 20 mm ಅಂತ ಎಂಟರ್ ಕೊಟ್ಟೆ. ಮಿಡ್ ಪಾಯಿಂಟ್ ಕೇಳ್ತಾ ಇದೆ. ಇದು ಸೆಂಟರ್ ಕ್ಲಿಕ್ ಫಾರ್ ದ ಸೆಂಟರ್ ಪಾಯಿಂಟ್ ಆಫ್ ದ ಸರ್ಕಲ್ ಅಂತ ಕೇಳ್ತಾ ಇದೆ. ಇದ್ರ ಮೇಲೆ ನೋಡಿ, ಹೀಗೆ ಮೂವ್ ಮಾಡಿದಾಗ ಇಂಟರ್ಸೆಕ್ಷನ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿಬಿಡಿ. ಸರಿನಾ. ಅದೇ ರೀತಿ ಈ ಲೈನ್ ಬೇಕಾಗುತ್ತೆ ನಮ್ಗೆ, ಅದನ್ನ ಆಮೇಲೆ ಮಾಡೋಣ. ಸೊ ಈಗ ಲೈನ್ ಕಮಾಂಡ್ ತಗೊಂಡಿದ್ದೇನೆ. ಇದು ನೋಡಿ, ಮೂವ್ ಮಾಡಿ ಲೈನ್ ಮೇಲೆ ಇದು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹೈಟ್ ಎಷ್ಟು ಕೇಳಿದ್ದಾರೆ, 15 mm 15 ಅಂತ ಕೊಟ್ಕೊಳ್ಳಿ. ಎಂಟರ್ ಮಾಡಿದೆ. ಸೊ ಇದನ್ನ ಆಂಗಲ್ ನ ಈಗ ಮೂವ್ ಮಾಡ್ಕೊಳ್ಳಿ, ಅಥವಾ 90 ಡಿಗ್ರಿ ಬಂದ್ರೆ ಅಡ್ಡಿಲ್ಲ. ಇಲ್ಲಾಂದ್ರೆ ನೀವು ಇಲ್ಲಿ 90 ಟೈಪ್ ಮಾಡಿ ಎಂಟರ್ ಹೊಡಿಬಹುದು. ಸರಿನಾ. ಇಷ್ಟಾಯ್ತು. ಇದಾದ್ಮೇಲೆ ತಿರ್ಗಾ ಎಷ್ಟು ಬೇಕಿದ್ದು ನಮ್ಗೆ, ಎಷ್ಟಿರ್ಬೇಕು ಅಂತ ಹೇಳಿದ್ರೆ ನೋಡಿ, ಇದೆಷ್ಟಿದೆ ಇದು ನೋಡಿ, ಈ ಲೈನ್ಗೆ ಮೂವ್ ಆಗ್ಬೇಕು. ಅಥವಾ ಇದನ್ನ ಆಫ್ಸೆಟ್ ಮಾಡ್ಕೋಬಹುದು ನೀವು. ಸರಿನಾ. ಆಫ್ಸೆಟ್ ನೋಡಿ, ಇಲ್ಲಿಂದ ಹೀಗೆ ಹಿಡಿದು ನೇರವಾಗಿ ಇಲ್ಲಿ ಮೂವ್ ಮಾಡಿದ್ರೆ ಪಾಯಿಂಟ್ ಬರುತ್ತೆ. ಬಂದಿಲ್ಲ ಅಂತ ಹೇಳಿದ್ರೆ ಆಫ್ಸೆಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಅನ್ನ ನಾವು ಮೆಜರ್ ಮಾಡಿದ್ದು ಇಲ್ಲ. ಹೌದಾ, ಹಾಗಾಗಿ ಇಲ್ಲಿ ತಂದೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡೆ. ಇದನ್ನ ಲೈನ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡೋದನ್ನ. ಸೊ ಇಷ್ಟಾದ್ಮೇಲೆ ಇದೆರಡನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿರಿ. ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಓಕೆ. ಸೊ ಇಷ್ಟಾಯ್ತು. ಇದಾದ್ಮೇಲೆ ಈ ಪಾಯಿಂಟ್ ಬೇಕು. ಹೌದಾ, ಅದಕ್ಕೋಸ್ಕರ ಲೈನ್ ತಗೊಳ್ಳಿ. ಈ ಎಂಡ್ ಪಾಯಿಂಟ್ ಇದೆ, ಇಲ್ಲಿಂದ ಇಲ್ಲಿವರೆಗೂ ಲೈನ್ ಅನ್ನು ಡ್ರಾ ಮಾಡ್ಕೊಳ್ಳಿ. ರೈಟ್ ಕ್ಲಿಕ್ ಮಾಡಿದೆ, ಇಲ್ಲಿಂದ ಇಲ್ಲಿವರೆಗೂ ಮಾಡಿ. ಸರಿನಾ. ಸೊ ಹೈಟ್ ಎಷ್ಟಿದೆ, ಇದು 40 mm ಇದೆ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾನು ಆಫ್ಸೆಟ್ ಮಾಡ್ಕೊಳ್ಳೋಣ. 40 mm 40 ಅಂತ ಎಂಟರ್ ಮಾಡಿದಾಗ ಕೇಳ್ತಾ ಇದೆ ಕ್ಲಿಕ್ ಆನ್ ಎಲಿಮೆಂಟ್ ಆಫ್ಸೆಟ್. ನೀವು ಕ್ಲಿಕ್ ಮಾಡುವಾಗ ಚೈನ್ ಇತ್ತು ಅಂತ ಹೇಳಿದ್ರೆ ಚೈನ್ ಕೇಳುತ್ತೆ. ನೋಡಿ, ಚೈನ್ ಕೇಳುತ್ತೆ. ಸಿಂಗಲ್ ಅಂತ ತಗೊಂಡ್ರೆ ಸಿಂಗಲ್ ಎಲಿಮೆಂಟ್ ವಿಲ್ ಬಿ ಸೆಲೆಕ್ಟೆಡ್ ಫಾರ್
ಆಫ್ಸೆಟ್ಟಿಂಗ್, ಇದು ಓಕೆ ಕೊಡಿ. ಯಾವ ಡೈರೆಕ್ಷನ್ ಮೇಲ್ ಬೇಕೋ ಕೆಳಗೆ ಬೇಕೋ ಕೆಳಗಿದೆ ಮೇಲ್ ಕೊಡಿ, ಕ್ಲಿಕ್ ಮಾಡಿದೆ, ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ಹೌದಾ? ಇಷ್ಟಾದ್ಮೇಲೆ ಸೆಂಟರ್ ಆಕ್ಸಿಸ್ ಅನ್ನ ತಗೊಳ್ಳೋಣ. ಸೆಂಟರ್ ಆಕ್ಸಿಸ್ ನೋಡ್ಕೊಳ್ಳಿ, ನೋಡಿ ಇಲ್ಲಿಂದ ಇಲ್ಲಿವರೆಗೂ ಸೆಂಟರ್ ಆಕ್ಸಿಸ್ ಕ್ಲಿಕ್ ಮಾಡ್ಕೊಂಡೆ, ರೈಟ್ ಕ್ಲಿಕ್ ಮಾಡಿ. ಸೊ ಸೆಂಟರ್ ಆಕ್ಸಿಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಟೈಪ್ ಅನ್ನ ಚೇಂಜ್ ಮಾಡೋಣ, ಥಿನ್ ಮಾಡಿದೆ, ಇದನ್ನ ಸೆಂಟರ್ ಆಕ್ಸಿಸ್ ಮಾಡಿದೀನಿ, ರೈಟ್. ಇಷ್ಟಾದ್ಮೇಲೆ ಲೈನ್ ಅನ್ನ ಡ್ರಾ ಮಾಡೋಣ. ಇಲ್ಲಿ ನೋಡಿ, ಇದ್ರ ಮೇಲೆ ಮೂವ್ ಮಾಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಲೈನ್ ಮೂವ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ ಮಾಡಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದನ್ನ ಡಿಲೀಟ್ ಮಾಡಿ ಮೌಸ್ ಕೀಬೋರ್ಡ್ ನಲ್ಲಿ, ಇದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಸೊ ಇಷ್ಟಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ. ಈಗ ಬಾಕಿ ಉಳಿದದ್ದು ಡೈಮೆನ್ಷನ್ಸ್. ಸೊ ಸ್ಮಾರ್ಟ್ ಡೈಮೆನ್ಷನ್ ತಗೊಳ್ಳೋಣ. ಇಲ್ಲೊಂದು ಸೆಲೆಕ್ಟ್ ಮಾಡಿದೆ, ಇದನ್ನು ಸೆಲೆಕ್ಟ್ ಮಾಡಿದೆ ಸ್ಮಾರ್ಟ್ ಡೈಮೆನ್ಷನ್, ಇದನ್ನು ಸೆಲೆಕ್ಟ್ ಮಾಡಿ ಡಯಾಮೀಟರ್ 40 ಅಂತ ಇಟ್ಟಿದ್ದೀನಿ. ಇಷ್ಟಾದ್ಮೇಲೆ ಇದಕ್ಕೆ ಬೇಕಾದ್ರೆ ನಾವೀಗ ಸ್ಮಾರ್ಟ್ ಡೈಮೆನ್ಷನ್ ಆಗಲ್ಲ, ಡಿಸ್ಟೆನ್ಸ್ ಬಿಟ್ಟಿಂಗ್ ತಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಇರುವಂಥದ್ದು ಕ್ಲಿಕ್ ಮಾಡ್ಕೊಂಡೆ. ಈಗ ನಾನು ಈ ಲೈನ್ ಅನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕಾಗಿದೆ, ಇದನ್ನ ಡಿಲೀಟ್ ಮಾಡಿದ್ದೀನಿ, ಡೈಮೆನ್ಷನ್ ಹೋಯ್ತು. ಹೌದಾ? ಹಾಗಾಗಿ ತಿರ್ಗಾ ಡೈಮೆನ್ಷನ್ ತಗೊಳ್ಳಿ, ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಈ ಪಾಯಿಂಟಿಗೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾಗಿದೆ ಸೆಲೆಕ್ಟ್ ಮಾಡಿರೋದು ಸ್ವಲ್ಪ ಮಿಸ್ಟೇಕ್ ಆಯಿತು, ಅದಕ್ಕೆ ಅಂಡು ಮಾಡ್ಕೊಳ್ಳಿ. ಇಲ್ಲಿದೆ ಅಂಡು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ತಿರ್ಗಾ ಝೂಮ್ ಮಾಡಬೇಕು. ಇದನ್ನ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಇದನ್ನ ಏನ್ ಮಾಡಿ ಝೂಮ್ ಮಾಡಿ, ಝೂಮ್ ಮಾಡ್ಕೊಳ್ಳಿ, ಇಲ್ಲಿ ಝೂಮ್ ಮಾಡ್ಕೊಳ್ಳಿ. ಸೊ ರೈಟ್ ಕ್ಲಿಕ್ ಮಾಡಿ ಇಲ್ಲಿಗೆ ಸೆಲೆಕ್ಟ್ ಮಾಡಿ ಫಿಟ್ ಟು ಸ್ಕ್ರೀನ್ ಕೊಡಿ. ಫಿಟ್ ಟು ಸ್ಕ್ರೀನ್ ಕೊಟ್ಟು ಇಲ್ಲಿಗೆ ಬನ್ನಿ, ಇಲ್ಲಿಗೆ ಬರುತ್ತೆ, ರೈಟ್ ಕ್ಲಿಕ್ ಮಾಡಿ. ಸೊ ಇದನ್ನ ಝೂಮ್ ಮಾಡ್ಕೊಳ್ಳೋಣ, ಈ ಪರ್ಟಿಕ್ಯುಲರ್ ಏರಿಯಾವನ್ನ. ಇದು ಗೊತ್ತಾಗುತ್ತೆ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇದು ತಿರ್ಗಾ ಆಫ್ಸೆಟ್ ಮಾಡುವಾಗ ನನಗೆ ಮಿಸ್ಟೇಕ್ ಆಗಿದೆ. ಸೊ ಇದನ್ನ ತಿರ್ಗಾ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದನ್ನ ಡಿಸ್ಟೆನ್ಸ್ ಬಿಟ್ವೀನ್ ಇಲ್ಲಿಂದ ಈ ಪಾಯಿಂಟ್ಗೆ 40 ಇದೆ. ಇದನ್ನ ಫ್ರಾಕ್ಷನ್ ಇದ್ದದನ್ನ ಮಿನಿಮೈಸ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಇದನ್ನ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿಗೆ ಸೆಲೆಕ್ಟ್ ಮಾಡಿದೀವಿ ಅಂತ ಹೇಳಿ. ನೋಡಿ ಇಲ್ಲಿ ಸ್ಮಾಲ್ ಪಾಯಿಂಟ್ ಇದೆ. ಹೌದಾ? ಮತ್ತು ತಿರ್ಗಾ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. ರೈಟ್ ಕ್ಲಿಕ್. ಇದನ್ನ ಏನಾಗಿದೆ ಅಂತ ಹೇಳಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಡೈಮೆನ್ಷನ್ ಮಾಡುವಾಗ ಇಲ್ಲಿಂದ ನೋಡಿ, ಈ ಲೈನ್ ಟರ್ಮಿನೇಟಿವ್ ಪಾರ್ಟ್ ಇದೆ, ಇಲ್ಲಿಂದ ಏನ್ ಮಾಡ್ಕೋಬೇಕು, ಫಿಟ್ ಟು ಸ್ಕ್ರೀನ್ ಕೊಟ್ಟು ಇಲ್ಲಿಗೆ ಸೆಲೆಕ್ಟ್ ಮಾಡಿ ಬಂದಿದೆ. ಹೌದಾ? ಸೊ ಇಷ್ಟಾದ್ಮೇಲೆ ಇದನ್ನ ಏನ್ ಮಾಡಿ, ಇದನ್ನ ಫ್ರಾಕ್ಷನ್ ಇದ್ದದನ್ನ 40 ಅಂತ ಮಾಡ್ಬೋದು ನಾವು. 40 ಅಂತ ಮಾಡ್ಕೊಳ್ಳಿ. ಸೊ ಬಂತಿದ್ದು. ಹೌದಾ? ಇಲ್ಲಿ ಈ ತರ ಬಂತು. ಸೊ ಆಕ್ಚುಲಿ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಮಿಸ್ಟೇಕ್ ಆಗಿದೆ. ಏನು ಅಂತ ಹೇಳಿದ್ರೆ ಹೇಳ್ತೀನಿ ನೋಡಿ, ಇದನ್ನು ನಾವೀಗ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊಳ್ಳೋಣ, ಇದನ್ನು ಡಿಲೀಟ್ ಮಾಡೋಣ. ಹೌದಾ? ಸೊ ಇದಾದ್ಮೇಲೆ ತಿರ್ಗಾ ಈಗ ಆಫ್ಸೆಟ್ ಕಮಾಂಡ್ ಅನ್ನು ಬಳಕೆ ಮಾಡಬೇಕಾಯ್ತು. ನಾನೀಗ 40 mm ಎಷ್ಟಿದೆ ಇದು, ಇಲ್ಲಿಂದ ಇಲ್ಲಿವರೆಗೂ. ಹೌದಾ? ಓಕೆ ಕೊಟ್ಕೊಳ್ಳಿ, ಇಲ್ಲಿಗೆ ಕೊಟ್ಟಿದ್ದೀನಿ. ಇಷ್ಟಾದ್ಮೇಲೆ ಲೈನ್ ಕಮಾಂಡ್ ತಗೊಂಡು ಇಲ್ಲಿಂದ ಇಲ್ಲಿಗೆ, ಅದೇ ರೀತಿ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಬೇಕು. ಅದೇ ರೀತಿ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿಂದ ಇದೆಲ್ಲ ಪ್ರಾಕ್ಟೀಸ್ಗೋಸ್ಕರ, ಹಾಗಾಗಿ ಇದನ್ನ ನೀವು ಮತ್ತೆ ತಿರ್ಗಾ ಮಾಡ್ಬೋದು. ಇದನ್ನ ರೈಟ್ ಕ್ಲಿಕ್ ಮಾಡಿದೆ. ಸೊ ಇಷ್ಟಾದ್ಮೇಲೆ ಇದನ್ನ ನಾನೇನ್ ಮಾಡ್ತಾ ಇದ್ದೀನಿ, ಇದನ್ನ ಲೈನ್ ಅನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದೀನಿ. ಹೌದಾ? ಇದು ಡಿಲೀಟ್ ಮಾಡಿದ್ರೆ ಈಗ ತಿರ್ಗಾ ಡೈಮೆನ್ಷನ್ ತಗೊಳ್ಳೋಣ. ಇದರ ಎಂಡ್ ಪಾಯಿಂಟ್ ಎಷ್ಟು ಬಂದಿದೆ ಅಂತ ಹೇಳಿದ್ರೆ 40 ಬಂತು. ಹೌದಾ? ಸೊ ನಾವಲ್ಲಿ ತಗೊಳ್ಳಲ್ಲಿ ವ್ಯತ್ಯಾಸಗಳಾಗ್ಬೋದು. ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನ ಡಿಲೀಟ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನ ಡಿಲೀಟ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಏನು 2 ಸ್ಕೆಚ್ಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ, ಇದನ್ನು ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ, ಇದನ್ನ ಮಾಡಿದ್ದೀನಿ. ಸೊ ಇದರ ಉಪಯೋಗನ ತಗೊಳ್ಳಿ. ನೀವು ಬಿಗಿನರ್ ಆಗಿದ್ರೆ ಸಾಲಿಡ್ ಸಾಫ್ಟ್ವೇರ್ ನಲ್ಲಿ ಡ್ರಾಯಿಂಗ್ ಆಪ್ಷನ್ ಅನ್ನು ತಗೊಂಡು ನೀವು ಬಿಡಿಸುವಾಗ ಬಿಗಿನರ್ ಆಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾ ಸಹಾಯ ಆಗುತ್ತೆ ಅಂತ ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.